ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮಪ್ಪ ಬೆಳ್ಳುಳ್ಳಿ ಖಾರ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಫಸ್ಟು ಇಷ್ಟಿದೆ, ಹಾಕಿ ನಿಂದಕ್ಕೂ ನೆನಪಿಸಿಂದ ಡ್ಯಾಡಿ. ಇದು ಕುಟ್ಟಿದಾಗ ಚಿಕ್ಕದಾಗುತ್ತೆ. ಇದು ಬೆಳ್ಳುಳ್ಳಿನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಏನು ಹಾಕ್ತಾ ಇದ್ದಾರೆ ಡ್ಯಾಡಿ? ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, 2 ಸ್ಪೂನ್, 2 ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡರ್, ಮತ್ತೆ ಕುಟ್ಟೋದು. ಉಪ್ಪು, ಖಾರ, ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು. ಈಗ ಕುಟ್ಟಿ ಎಲ್ಲ ರೆಡಿ ಮಾಡಿದ್ದೀವಿ. ಈಗ ಸಣ್ಣಗೆ ಉರಿ ಇಕ್ಕಬೇಕು. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಕಮ್ಮಿ ಹಾಕಿದ್ರೆ ಇದಾಗ್ಬಿಡುತ್ತೆ, ಗಟ್ಟಿ ಡ್ರೈ ಆಗ್ಬಿಡ್ತದೆ. ಸಾಸಿವೆ ಹಾಕಬೇಕು. ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಉಪ್ಪು, ಖಾರ, ಇದು ಬೆಳ್ಳುಳ್ಳಿ ಖಾರ, ಇದನ್ನ ಎಣ್ಣೆ ಜೊತೆ ಹಾಕ್ಕೊಂತ ಇದೆ. ಬೆಂಕಿ ಉರಿಯನ್ನು ಜೋರಾಗಿ ಇಡಬಾರ್ದು, ಸಣ್ಣಗೆ ಇಡಬೇಕು. ಮಿಕ್ಸ್ ಮಾಡಬೇಕು. ಎಲ್ದಡಿ ನೀವು ಇದನ್ನ ಕಲ್ತ್ಕೊಂಡಿದ್ದು ಈ ರೆಸಿಪಿನ? ನಾವು ಕೆಲಸದಲ್ಲಿ ಕೆಲಸ ಮಾಡಬೇಕಾದ್ರೆ ಬ್ಯಾಚುಲರ್ ರೂಮಲ್ಲಿ ಇದೆಲ್ಲ ನಾವು 5-6 ಜನ ಹುಡುಗರು ಸೇರಿ ಮಾಡ್ತಾ ಇದ್ವಿ. ಉತ್ತರ ಕರ್ನಾಟಕದ ಹುಡುಗರು ಇದ್ರು, ಅವರಿಂದ ನೋಡಿ ಕಲ್ತ್ಕೊಂಡಿದ್ದೆ. ಆಗಿದೆ ಈಗ. ಮಮ್ಮಿ ಉಲ್ಟಾ ಇಟ್ಲಿ ಪೆಟ್ಕೋದು, ಮಮ್ಮಿ ಫೋನ್ ಇಟ್ಲಿ ಪೆಟ್ಕೊ, ಮಮ್ಮಿ ಇಟ್ಲಿ ಪೆಟ್ಕೊಳ್ಳು ಸ್ಟ್ರೈಟ್గా. ನೋಡಿ, ಬೆಳ್ಳುಳ್ಳಿ ಖಾರ ರೆಡಿ ಆಯಿತು. ಈಗ ಇದೇ ಖಾಲಿ ಬೌಲ್ ಇದೆಯಲ್ಲ, ಇದಕ್ಕೆ ಒಂದು ಮೊಟ್ಟೆ ಹೊಡೆದು, ಇದು ಬೇರೆ ಮೆಥಡು, ಅದೇ ಥರದಲ್ಲೇ ಈಗೆಲ್ಲ ಐತೆ. ಅದು ಬೆಳ್ಳುಳ್ಳಿ ಖಾರದು ಎಣ್ಣೆ ಇದೆಲ್ಲ ಖಾರ ಇರುತ್ತಲ್ಲ, ಅದ್ರ ಜೊತೆಗೆ ಒಂದು ಮೊಟ್ಟೆ ಹೊಡೆದು ಇದನ್ನು ಒಂಚೂರು ಬೆಳ್ಳುಳ್ಳಿ ಖಾರ ಒಂಚೂರು ಹಾಕಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಏನು ಹಾಕಂಗಿಲ್ಲಮ್ಮ ಇದಕ್ಕೆ.
ಈಗ ಆಫ್ ಮಾಡಿಬಿಡೋಣ ಸ್ಟವ್. ಅದೇ ಬಿಸಿಗೆ ಬೇಯುತ್ತೆ. ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಖಾರ ರೈಸ್ ಜೊತೆಗೆ ತುಪ್ಪನೂ ಹಾಕಿದ್ದೀನಿ. ನಾನೇ ಟೇಸ್ಟ್ ನೋಡ್ತಾ ಇದ್ದೀನಿ. ನಾವು ತಿಂತೀರಿ. ನಾನು ಟೇಸ್ಟ್ ನೋಡಿ ಅವ್ರಿಗೂ ತಿನ್ನಿಸ್ತೀನಿ. ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ತಿನ್ಬೋದಾ? ಟೇಸ್ಟ್ ನೋಡ್ಬೋದಾ? ಬೆಳ್ಳುಳ್ಳಿ ಖಾರ ಮಿಕ್ಸ್ ಮಾಡಿದ್ದೀನಿ. ಆಮ್ಲೆಟ್ ಸೂಪರ್ ಚೆನ್ನಾಗಿದೆ. ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ಬಂದು ಬೆಳ್ಳುಳ್ಳಿ ಖಾರ. ತುಂಬಾ ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡ್ಕೊಂಡು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.